ಇಷ್ಟೊಂದು ಚೆನ್ನಾಗಿರೋ ಸ್ನ್ಯಾಕ್ಸ್ ಮಾಡಕ ನಾ 35 ರೂಪಾಯಿ ಖರ್ಚು ಮಾಡೀನಿ ಅಂದ್ರ ನೀವು ನಂಬ್ತೀರಿ? ಖಂಡಿತ ನಂಬಲೇಬೇಕು. ಈ ರೆಸಿಪಿ ಟ್ರೈ ಮಾಡಕ ಬರೀ ಆಲೂಗಡ್ಡಿ ಮತ್ತು ಬ್ರೆಡ್ ಇದ್ರೆ ಸಾಕು. ಆಲೂಗಡ್ಡಿ ಅಂತೂ ಮನ್ಯಾಗ ಇದ್ದೇ ಇರ್ತಾವ. ಇನ್ನು 25 ರೂಪಾಯಿ ಕೊಟ್ಟರೆ ಸಣ್ಣ ಪ್ಯಾಕೆಟ್ ಬ್ರೆಡ್ ಬರ್ತದ. ಒಂದು 5 ರೂಪಾಯಿ ಪ್ಯಾಕೆಟ್ ಮ್ಯಾಗಿ ಮಸಾಲ ತಂದ್ರ ಮುಗೀತು. ಆರಾಮಾಗಿ ರೆಸಿಪಿ ಟ್ರೈ ಮಾಡ್ಬೋದು. ಭಾಳ ಕಡಿಮೆ ಖರ್ಚಲ್ಲಿ ಒಂದೊಳ್ಳೆ ಟೇಸ್ಟ್ ಇರೋವಂಥ ಸ್ನ್ಯಾಕ್ಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಬರೀ ಹಂಗಿತ್ತಂದ್ರೆ ಇದಕ್ಕೆ ಮುಖ್ಯವಾಗಿ ಆಲೂಗಡ್ಡೆ ಬೇಕು. ಆಲೂಗಡ್ಡಿನ ಬೇಯಿಸಾಕಿಟ್ಟಿದ್ದೆ. ಆಲೂಗಡ್ಡೆ ಬೆಂದಾವು. ಅದನ್ನು ಪೂರ್ತಿಯಾಗಿ ಸಣ್ಣಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಗಂಟುಗಳಿರಬಾರ್ದು. ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಯಾವುದೇ ಸ್ಮ್ಯಾಶರ್ ಇರ್ತಂದ್ರೆ ಅದರಿಂದ ಸ್ಮ್ಯಾಶ್ ಮಾಡಿರಿ. ಇಲ್ಲ ಅಂದ್ರೆ ಕೈಯಿಂದನೂ ಮಾಡ್ಕೊರಿ. ಇನ್ನು 1 ಕಪ್ಪಷ್ಟು ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ, ಸಣ್ಣಾಗಿ ಕಟ್ ಮಾಡಿಟ್ಟಿದ್ದೆ. ಅದನ್ನು ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಅಜ್ವಾನ, ಒಂದು ಸ್ವಲ್ಪ ಜೀರಿಗೆನ ಕೈಯಿಂದ ಈ ಥರ ಉಜ್ಜಿಬಿಟ್ಟು ಹಾಕೋಬೇಕು. ಅದ್ರ ಘಮ ಚಲೋ ಕೊಡ್ತದೆ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋರಿ. ಮತ್ತು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿನಿ. ಒಂದು ಅರ್ಧ ಚಮಚ ಧನಿಯಾ ಪೌಡರು ಹಾಕ್ಕೊಂಡಿನಿ. ಇಲ್ಲಿ ಸ್ಕಿಪ್ ಆಗೈತೆ ಅಷ್ಟೇ. ಒಂದು ಮ್ಯಾಗಿ ಮಸಾಲ ಪ್ಯಾಕೆಟ್ ಹಾಕ್ಕೊಂಡಿನಿ 5 ರೂಪಾಯಿದು. ಇನ್ನು ಕರಿಬೇವಿತ್ತು, ಹಸಿ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಕೊತ್ತಂಬರಿ ಇದ್ರೆ ರುಚಿ ಇನ್ನಷ್ಟು ಹೆಚ್ಚಾಗ್ತೈತಿ. ನನ್ನ ಫ್ರಿಜ್ನಾಗ ಕೊತ್ತಂಬರಿ ಯಾವಾಗಲೂ ಇರ್ತಿತ್ತು. ಅದು ಯಾಕೋ ಇವಾಗಲೇ ಖಾಲಿ ಆಗಿಬಿಟ್ಟದ. ಹೋದ್ರೆ ಹೋಗಲಿ. ನನಗೆ ಏನಾದರೂ ಟ್ರೈ ಮಾಡ್ಬೇಕು ಅನಿಸಿತ್ತಂದ್ರೆ ನಾ ಅದು ಐತಿ ಇದು ಐತೆ ಅಂತ ತೊಗೊಳಂಗಿಲ್ಲ. ಇದ್ದಿದ್ರಾಗೆ ಟ್ರೈ ಮಾಡಿಬಿಡ್ತೀನಿ ಅಷ್ಟೇ. ನೀವು ಹಾಗೆ ಅನ್ನೋದಾದ್ರೆ ಟ್ರೈ ಮಾಡಿರಿ. ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಎಲ್ಲ ಮಸಾಲೆಗಳು ಆಲೂಗಡ್ಡೆ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ಏನಂದ್ರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ವಿಡಿಯೋ ಮುಗಿದ್ಮೇಲೆ ನಿಮ್ಗೆ ನೆನಪಿರಂಗಿಲ್ಲ. ಹಾಗಾಗಿ ಈಗಲೇ ಒಂದು ಲೈಕ್ ಹೊತ್ಬಿಡಿ. ಆಲೂಗಡ್ಡೆ ಫೀಲ್ ಮಾಡೋಕೆ ಮಸಾಲೆ ರೆಡಿ ಆಗಿಬಿಡ್ತು. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇನ್ನು ಬ್ರೆಡ್ ಇಟ್ಕೊಂಡು ಬ್ರೆಡ್ ಮೇಲೆ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕಷ್ಟೇ. ನಿಮ್ಮ ಹತ್ರ ಗ್ರೀನ್ ಚಟ್ನಿ ಏನಾದರೂ ಇತ್ತಂದ್ರೆ ಮೊದಲ ಗ್ರೀನ್ ಚಟ್ನಿ ಹಚ್ಕೊಂಡ್ಬಿಟ್ಟು ಅದಾದಮೇಲೆ ಆಲೂಗಡ್ಡೆ ಮಸಾಲನ ಅಪ್ಲೈ ಮಾಡೋದ್ರಿಂದ ಇನ್ನೂ ರುಚಿ ಒಳ್ಳೆ ಚೆನ್ನಾಗಿರ್ತೈತಿ. ನನ್ನ ಮನ್ಯಾಗ ಅದೆಲ್ಲ ಇರಲಿಲ್ಲ. ನಾ ಗ್ರೀನ್ ಚಟ್ನಿ ಅದೆಲ್ಲ ಯೂಸ್ ಮಾಡೋಂಗಿಲ್ಲ. ಅಷ್ಟು ಕೊತ್ತಂಬರಿ ಪುದೀನಾನು ಖಾಲಿ ಆಗಿತ್ತಲ್ಲ, ಹಾಗಾಗಿ ನಾನು ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಳ್ಳಿಲ್ಲ. ಇಲ್ಲಾಂದ್ರೆ ಅದನ್ನು ಮಾಡ್ಕೊಂಡು ತೋರಿಸ್ಬಿಡ್ತಿದ್ದೆ. ಈಗ ಇದೇ ಥರ ಎಷ್ಟು ಬೇಕೋ ಅಷ್ಟು ಬ್ರೆಡ್ಡಿಗೆ ಅಪ್ಲೈ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೋರಿ. ಎಲ್ಲ ಒಂದೇ ಸಲ ರೋಸ್ಟ್ ಮಾಡ್ಕೊಂಡ್ರಾಯ್ತು. ಈಗ ಇನ್ನೊಂದು ಸ್ನ್ಯಾಕ್ಸ್ ಹೇಳಿದ್ನಲ್ಲ, ಎಣ್ಣೆದಾಗ ಕರ್ದಿದ್ದು ಮಾಡೋದು. ಯಾರಿಗೆ ಕರ್ದಿದ್ದು ಇಷ್ಟ ಇಲ್ವೋ ಆ ಥರ ಈಗ ಹೇಳಿದ್ನಲ್ಲ ಅಪ್ಲೈ ಮಾಡೋದು. ಆ ಥರ ಮಾಡಿಕೊಂಡು ರೋಸ್ಟ್ ಮಾಡ್ಕೊಂಡ್ಬಿಡ್ಬೇಕಷ್ಟೇ. ಇದು ಎಣ್ಣೆದಾಗ ಕರ್ದಿದ್ದು ವಿಧಾನ. ಇದನ್ನು ನೋಡಂಬರಿ. ಮೊದಲ ಬ್ರೆಡ್ಡಿಂದು ಸೈಡಿಗಿರೋದು ಬ್ರೌನ್ ಭಾಗ ಎಲ್ಲ ತೊಗೊಂಡ್ಬಿಡ್ಬೇಕು. ಗಟ್ಟಿ ಇರ್ತದದು. ಆಮೇಲೆ ಒಂದು ಸ್ವಲ್ಪ ನೀರು ತೊಗೊಂಡು ನೀರಾಗಿ ಎದ್ಬಿಟ್ಟು ಈ ಥರ ಕೈಯಿಂದ ಪ್ರೆಸ್ ಮಾಡಿ ಒಳಗಿರೋ ನೀರೆಲ್ಲ ಹೋಗಿಸ್ಕೋಬೇಕು. ನೀರು ಒಂದು ನೀರು ಇರಬಾರ್ದು. ನಿಧಾನವಾಗಿ ಪ್ರೆಸ್ ಮಾಡಿ ನೀರೆಲ್ಲ ತಕ್ಕೋಬೇಕು. ಬಂದುಬಿಡ್ತಾವೆ ನೀರೆಲ್ಲ ಹಂಗೆ ಪ್ರೆಸ್ ಮಾಡಿದಾಗ. ಇನ್ನು ನೀರೆಲ್ಲ ಹೋಗ್ಯಾವು ಬ್ರೆಡ್ನಾಗಿಂದು. ಈಗ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಆಲೂ ಮಸಾಲ, ಅದನ್ನು ಒಳಗಿಟ್ಟು ಫೀಲ್ ಮಾಡೋದಷ್ಟೇ. ನಾವು ಕಡುಬು ಮಾಡ್ತಿರ್ತೀವಲ್ಲ, ಹೂರ್ಣದ ಕಡುಬು, ಅದೇ ಥರನೇ ಮಾಡ್ಕೋಬೇಕು. ಸ್ವಲ್ಪ ನೋಡಿ ಮಾಡ್ಕೋಬೇಕಷ್ಟೇ. ಬ್ರೆಡ್ ಸ್ಮೂತ್ ಇರ್ತೈತಿ, ನೀರಾಗಿ ನೆಂದಿದ್ದಿರ್ತೈತಿ. ಹಾಗಾಗಿ ಸ್ವಲ್ಪ ಆಲೂಗಡ್ಡಿನ ಇಟ್ಟು ಅದ್ರದ್ದು ಬಾಯಿ ಎಲ್ಲ ಕ್ಲೋಸ್ ಮಾಡ್ಕೋಬೇಕು. ಹೊರಗೆ ಬರಬಾರ್ದು. ಎಣ್ಣೆದಾಗ ಕರಿದಾಗ ಹೊರಗೆ ಬಂದುಬಿಡ್ತೈತಲ್ಲ ಚಟ ಅಂತೇಳಿ. ಹಂಗೆ ಬರಲಾರ್ದಂಗೆ ಕರೆಕ್ಟಾಗಿ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕಷ್ಟೇ. ನೋಡಿರಿ, ನಾ ಇದೆಲ್ಲ ಕರೆಕ್ಟಾಗಿ ಕ್ಲೋಸ್ ಮಾಡಿಕೊಂಡೆ. ಕಾಣಿಸ್ತಿರ್ಬೋದು ನಿಮ್ಗೆ. ಈ ಥರ ಪ್ರೆಸ್ ಮಾಡಿ ಬಾಯಿನ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು. ಆಲೂಗಡ್ಡೆ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಈ ಥರ ಕ್ಲೋಸ್ ಮಾಡೋಕ್ಕೆ ಈಸಿ ಆಗ್ತದೆ. ನಾನು ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ನೋಡಿರಿ ಎಷ್ಟು ಗೋಜ್ ಆಗಕತ್ತು ಅಂತೇಳಿ. ಈಗ ಪೂರ್ತಿಯಾಗಿ ಕ್ಲೋಸ್ ಆಯಿತು. ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ಈ ಥರ ಶೇಪ್ ಕೊಟ್ಕೊಂಡಿನಿ. ನಿಮ್ಗೆ ಯಾವ್ಯಾವ ಸ್ವಲ್ಪ ರೌಂಡ್ ಥರ ಏನರ ಶೇಪ್ ಬೇಕಾಯ್ತಂದ್ರೆ ಆ ಥರ ಮಾಡ್ಕೋಬೋದು. ನಾನು ಈ ಥರ ಶೇಪ್ ಕೊಡತ್ತೀನಿ. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಶೇಪ್ ಕೊಟ್ಕೋರಿ. ಈಗ ಬ್ರೆಡ್ ಕ್ರೌನ್ ಸೈಡಿಂದ ಬ್ರೆಡ್ ತೆಗ್ದಿದ್ವಲ್ರಿ ಬ್ರೌನ್ ಭಾಗ, ಅದೇನು ವೇಸ್ಟ್ ಆಗಂಗಿಲ್ಲ. ಅದೇ ಈ ಥರ ಬ್ರೆಡ್ ಕ್ರೌನ್ ಮಾಡ್ಕೋಬೋದು. ಅದನ್ನು ಮಿಕ್ಸಿದಾಗ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಹಂಚಿನಾಗ ಹುರ್ಕೊಂಡ್ಬಿಟ್ರೆ ಈ ಥರ ಬ್ರೆಡ್ ಕ್ರೌನ್ ರೆಡಿ ಆಗಿಬಿಡ್ತದೆ. ಈಗ ನೋಡಿರಿ ಎಲ್ಲ ಒಳಗೆ ಡಿಪ್ ಮಾಡ್ಕೊಂಡಿನಿ. ಆಲೂಗಡ್ಡೆದೆಲ್ಲ ಡಿಪ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ 2 ಥರದ ಸ್ನ್ಯಾಕ್ಸು ರೆಡಿ ಆಗ್ಯಾವ. ಈಗ ಎರಡನ್ನೂ ಬೇಯಿಸ್ಕೋಬೇಕಷ್ಟೇ. ಒಂದನ್ನು ಎಣ್ಣೆದಾಗ ಕರಿಬೇಕಾಗ್ತದೆ, ಇನ್ನೊಂದನ್ನು ಹಂಚಿನ್ಯಾಗ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋದಷ್ಟೇ. ಈಗ ಮೊದಲ ಕರಿಯೋದೇ ಮಾಡಿಬಿಡೋಣ. ಕರಿಯಕ್ಕೆ ಹಾಕಿ ನೋಡಿರಿ. ಒಂದೊಂದಾಗಿ ಎಣ್ಣೆದಾಗ ಬಿಟ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಕೊಂಡು ಸುಟ್ಕೋರಿ. ಬ್ರೆಡ್ ಇರ್ತೈತಿ, ಜಲ್ದಿನೇ ಸುಟ್ಟೋಗ್ತೈತಿ. ಅದೇನು ಜಾಸ್ತಿ ಹೊತ್ತು ತೊಗೊಂಗಿಲ್ಲ. ಇನ್ನು ಈ ಕಡೆ ಇನ್ನೊಂದು ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋಣ. ಅಪ್ಲೈ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಅದನ್ನು
ಈ ಥರ ಮೊದಲ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮೊದಲ ಬ್ರೆಡ್ಡಿನ ಕಡೆ ಭಾಗನ ಹಾಕಿ ಅದು ಸ್ವಲ್ಪ ರೋಸ್ಟ್ ಆದ್ಮ್ಯಾಗ ಆಲೂಗಡ್ಡೆ ಎಲ್ಲಿ ಹಚ್ಚಿದ್ವಲ್ಲ ಅಪ್ಲೈ ಮಾಡಿದ್ವಲ್ಲ ಆ ಸೈಡ್ ಹಾಕ್ಕೊಂಡು ಎರಡು ಕಡೆನೂ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮ್ನಾಗ ಸುಟ್ಕೋಬೇಕು. ಕರೆಕ್ಟಾಗಿ ರೋಸ್ಟ್ ಆಗಬೇಕು. ಬ್ರೆಡ್ ಕಲರ್ನೂ ಅಷ್ಟೇ ಚೇಂಜ್ ಆಗಬೇಕು. ಗೋಲ್ಡ್ ಕಲರ್ ಥರ ಆಯಿತು ಅಂದ್ರೆ ರೆಡಿ ಆಗೈತಿ ಅಂತ ನಂಗೆ ಸ್ವಲ್ಪ ಎಣ್ಣೆ ಕಮ್ಮಿ ಅನ್ನಿಸ್ತು, ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡೆ. ಇದಕ್ಕೆ ಜಾಸ್ತಿ ಎಣ್ಣೆ ಅಗತ್ಯ ಇಲ್ಲ, ಯಾರು ಬೇಕಾದರೂ ಆರಾಮಾಗಿ ತಿನ್ಕೋಬೋದು, ಮಕ್ಕಳಿಗೂ ಆರಾಮಾಗಿ ಕೊಟ್ಕೋಬೋದು. ಎಣ್ಣೆ ಕರ್ದಿದ್ದು ಬ್ಯಾಡ್ ನನಗೆ ಅನ್ನೋರಾದ್ರೆ ಈ ಥರ ಮಾಡ್ಕೊರಿ, ಇನ್ನು ಕರ್ದಿದ್ದು ನಂಗೆ ನಡಿತೈತಿ ಅನ್ನೋರಾದ್ರೆ ಈ ಥರ ಮಾಡ್ಕೊರಿ. ಇದು ಅಂತೂ ಮಸ್ತ್ ಟೇಸ್ಟ್ ಕೊಡ್ತೈತಿ. ಎರಡು ಚಲೋ ಇರ್ತಾವೆ ಟೇಸ್ಟ್, ಹಾಗೇನಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಎಷ್ಟು ಚಂದ ಅನಿಸ್ತಾವೆ ನೋಡೋಕೆ, ಅಷ್ಟೇ ಒಳ್ಳೆ ರುಚಿ ಕೊಡ್ತಾವೆ. ಆಲೂಗಡ್ಡೆ ಇಷ್ಟಪಡೋರ್ಗಂತೂ ಹೇಳಿ ಮಾಡಿಸ್ದಂಗೆ ಇರ್ತೈತಿ ರೆಸಿಪಿ. ಇದನ್ನು ಗ್ರೀನ್ ಚಟ್ನಿ, ಟೊಮೊಟೊ ಸಾಸು ಇದೆಲ್ಲದ್ರ ಜೊತೆ ಸರ್ವ್ ಮಾಡ್ಕೋಬೋದು. ಸಣ್ಣ ಮಕ್ಕಳು ಏನರೇ ಸ್ನ್ಯಾಕ್ಸ್ ಬೇಡಾಗ್ತಿದ್ವು ಅಂದ್ರೆ ಹೊರಗಿನ ಕೊಡ್ಸೋಕ್ಕಿಂತ ಬೆಟ್ರ ಇದೇ ಥರ ಮನೆಯಾಗ ಮಾಡ್ಕೊಡ್ಬೋದು. ಎಣ್ಣೆದಾಗ ಕರ್ದಿದ್ದು ಬೇಡ ಅಂದರೆ ಈ ಥರ ಬ್ರೆಡ್ಡಿಗೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ರೋಸ್ಟ್ ಮಾಡಿಕೊಡ್ಬೋದು ಆರಾಮಾಗಿ. ವಾರದಾಗ ಒಂದ್ಸಲ ತಿಂದ್ರೆ ಏನು ಆಗಂಗಿಲ್ಲ. ನೋಡಿರಿ, ಮಾಡ್ಕೊರಿ, ತಿನ್ಕೋರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ನೋಡೋಕೆ ಹೆಂಗೈತಿ ಅದನ್ನು ಕಮೆಂಟ್ನಾಗ ಹಾಕ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ. ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ಹಾಗೆ ಹೋಗಕ್ಕೆ ಮಾತ್ರ ಹೋಗಬೇಡ್ರಿ. ಹೊಸಬ್ರಾಗಿರೋದ್ರಿಂದ ನಿಮ್ಗಳ ಸಪೋರ್ಟು ಭಾಳ ಮುಖ್ಯ ಆಗ್ತೈತಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸಿಗ್ತೀನಿ ಮತ್ತು ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.